ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯ ವಾಸಂತಿ ಅಂಬಲ್ಪಾಡಿ ಅಂತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಭಾಷೆಯ ಪ್ರಾಚೀನತೆ ಅನ್ನುವಂತಹ ಪಾಠವನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಿಮ್ಮ ಕಾನೂನು ಕನ್ನಡ ಈ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳನ್ನು ಮಾಡಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಸರಿ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವೀಗ ಕನ್ನಡ ಭಾಷೆಯ ಪ್ರಾಚೀನತೆ ಅನ್ನುವಂಥದ್ದು. ಕನ್ನಡ ಭಾಷೆಗೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದರೆ ಇಂದಿಗೂ ಕೂಡ ವಿದ್ವಾಂಸರು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಇಂದಿಗೂ ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಆದರೆ ನಮಗೆಲ್ಲ ಸಿಕ್ಕಿರುವಂತಹ ಈ ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಅನ್ನುವಂತಹ ಈ ಪ್ರಶ್ನೆಗೆ ಒಂದು ಸಾಕ್ಷ್ಯಗಳ ಪ್ರಕಾರ, ಅಂದರೆ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತಹ ಸಾಕ್ಷ್ಯಗಳ ಪ್ರಕಾರ ಕನ್ನಡವು ಕ್ರಿಸ್ತಪೂರ್ವ 3ನೇ ಶತಮಾನದಷ್ಟು ಹಳೆಯದು ಅಂತ ಹೇಳ್ಬೋದು. ಈ 3ನೇ ಶತಮಾನದಷ್ಟು ಹಳೆಯದು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಹೀಗಿವೆ. ಸರಿಯಾಗಿ ನೋಡಿಕೊಳ್ಳಿ. ಒಟ್ಟಿಗೆ 8 ಪಾಯಿಂಟ್ ಇದೆ ನೋಡಿ. ಇವುಗಳನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಕನ್ನಡ ಭಾಷೆಯ ಪ್ರಾಚೀನತೆಯ ಕುರಿತು ವಿವರಿಸಿ ಅನ್ನುವಂತಹ 10 ಅಂಕ ಅಥವಾ 16 ಅಂಕ, ಕೆಲವೊಮ್ಮೆ 6 ಅಂಕಗಳಿಗೂ ಕೂಡ ಕೇಳ್ತಾರೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲ ಅಂಶ ಯಾವುದು? ಈ ಸಾಕ್ಷ್ಯಾಧಾರಕ್ಕೆ ಬೆಂಬಲ ನೀಡುವಂತಹ ಸಾಕ್ಷ್ಯಾಧಾರಗಳು ಯಾವುದು ಅಂತ ನೋಡೋಣ. ಮೊದಲ ಪಾಯಿಂಟ್ ನೋಡಿ. ಮೌರ್ಯ ಸಾಮ್ರಾಜ್ಯದ ಪ್ರಮುಖ ದೊರೆಯಾದಂತಹ ಅಶೋಕನ ಕಾಲ ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನ. ಆವಾಗ ಅನೇಕ ಶಿಲಾಶಾಸನಗಳು ಕರ್ನಾಟಕದ ಹಲವೆಡೆಗಳಲ್ಲಿ ದೊರಕಿವೆ. ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯ ಒಂದು ಶಾಸನದಲ್ಲಿ ಇಸಿಲ ಅನ್ನುವಂಥ ಸ್ಥಳದ ಪ್ರಸ್ತಾಪವಿದೆ. ಆ ಶಾಸನದಲ್ಲಿ ಇಸಿಲ ಅನ್ನುವಂಥ ಶಬ್ದ ಬರ್ತದೆ. ಪ್ರೊಫೆಸರ್ DL ನರಸಿಂಹಾಚಾರ್ ಅವರ ಪ್ರಕಾರ ಇಸಿಲ ಎಂಬ ಶಬ್ದವು ನಮಗೆ ದೊರಕಿರುವಂತಹ ಅತ್ಯಂತ ಪ್ರಾಚೀನವಾದ ಕನ್ನಡ ಶಬ್ದವಾಗಿದ್ದು, ಕೋಟೆಯಿಂದ ಆವೃತವಾದ ನಗರ ಅನ್ನುವಂತಹ ಅರ್ಥವನ್ನು ಹೊಂದಿದೆ. ಈ ಇಸಿಲ ಅನ್ನುವಂಥ ಶಬ್ದ ಕೋಟೆಯಿಂದ ಆವೃತವಾದಂತಹ ನಗರ. ಮುಂದೆ ಎರಡನೆಯ ಅಂಶ ನೋಡಿ. ಕರ್ನಾಟಕ ಎನ್ನುವ ಹೆಸರಿಂದ ಕನ್ನಡ ನಾಡು ಪ್ರಾಚೀನ ಕಾಲದಲ್ಲಿ ಪ್ರಸಿದ್ಧವಾಗಿತ್ತು. ಕ್ರಿಸ್ತಪೂರ್ವ 1ರಿಂದ ಕ್ರಿಸ್ತಶಕ 1ರ ಮಧ್ಯಕಾಲದಲ್ಲಿ ರಚಿತವಾದುದು ಅಂತ ಹೇಳಲಾಗುವ ಶೂದ್ರಕ ಎಂಬವನು ಬರೆದ ಮೃಚ್ಛಕಟಿಕ ಅನ್ನುವಂತಹ ನಾಟಕದಲ್ಲಿ ಕರ್ನಾಟ ಎಂಬ ಶಬ್ದವಿದೆ. ಕ್ರಿಸ್ತಪೂರ್ವ 3ರಿಂದ ಕ್ರಿಸ್ತಶಕ 3ರವರೆಗೆ ರಚಿತವಾಯಿತು ಎಂದು ಹೇಳಲ್ಪಡುವ ಮಹಾಭಾರತದ ಸಭಾಪರ್ವ ಮತ್ತು ಭೀಷ್ಮ ಪರ್ವಗಳಲ್ಲಿ ಕನ್ನಡಿಗರನ್ನು ಕರ್ನಾಟಕಾರ ಎಂದು ಕರೆದಿದೆ. ಸುಮಾರು ಕ್ರಿಸ್ತಶಕ 1ರಲ್ಲಿ ರಚಿತವಾಗಿರಬಹುದಾದಂತಹ ಶ್ರೀಮದ್ ರಾಮಾಯಣದಲ್ಲಿ ಮಹಿಷಕನೆಂಬ ಶಬ್ದವಿದ್ದು ಇದು ಮೈಸೂರನ್ನು ಸೂಚಿಸುತ್ತದೆ ಎಂದು ವಿದ್ವಾಂಸರು ಹೇಳ್ತಾರೆ. ಇನ್ನು ವರಾಹಮಿಹಿರ ಈತ ಬರೆದಂತಹ ಕೃತಿಯ ಹೆಸರು ಬೃಹತ್ ಸಂಹಿತೆ 6ನೇ ಶತಮಾನದಲ್ಲಿ. ವರಾಹಮಿಹಿರ ಹಾಗೆ ರಾಜಶೇಖರ ಇದು ಕಾವ್ಯಮೀಮಾಂಸ 10ನೇ ಶತಮಾನದಲ್ಲಿ. ಹಾಗೆ ಸೋಮದೇವ ಈತ ಬರೆದಂತಹ ಕಥಾ ಸರಿತ್ಸಾಗರ 11ನೇ ಶತಮಾನ. ಈ ಮೊದಲಾದ ಸಂಸ್ಕೃತ ಕವಿಗಳು ಕರ್ನಾಟಕವನ್ನು ಹೆಸರಿಸಿದ್ದಾರೆ. ಹಾಗೆ ಶಿಲಪ್ಪದಿಗಾರಂ ಇದು ಕ್ರಿಸ್ತಶಕ 2ನೇ ಶತಮಾನದಲ್ಲಿ ರಚಿತವಾದಂತಹ ಕೃತಿ. ಈ ಶಿಲಪ್ಪದಿಗಾರಂನಲ್ಲಿ ಇದೊಂದು ತಮಿಳು ಕಾವ್ಯ. ಇದರಲ್ಲಿ ಕನ್ನಡಿಗರನ್ನು ಕರುನಾಡರ್ ಎಂದು ಹೇಳಲಾಗಿದೆ. ಇನ್ನು 3ನೇ ಪಾಯಿಂಟ್ ನೋಡಿ. ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 1ನೇ ಶತಮಾನದವರೆಗೆ ಶಾತವಾಹನರು ಈಗಿನ ಕರ್ನಾಟಕದ ಬಹುಭಾಗವನ್ನು ಆಳ್ತಾ ಇದ್ರು. ಅವರ ನಾಣ್ಯಗಳಲ್ಲಿ ವಿಲಿವಾಯಕುರ ಅನ್ನುವಂತಹ ಶಬ್ದವಿದೆ. ಇದು ವಿಲಿವಾಯ ಅಂದರೆ ಕುದುರೆ, ಹಾಗೆ ಕುರ ಅಂದರೆ ಪಟ್ಟಣ ಎನ್ನುವಂತಹ 2 ಪದಗಳ ಜೋಡಣೆಯಾಗಿದ್ದು ಈ 2 ಶಬ್ದಗಳು ಕನ್ನಡದವು ಅಂತ ವಿದ್ವಾಂಸರು ಗುರುತಿಸ್ತಾರೆ. ಇನ್ನು 4ನೆಯ ಪಾಯಿಂಟ್ ನೋಡಿ. ಕ್ರಿಸ್ತಶಕ 1899ರಲ್ಲಿ ಈಜಿಪ್ಟ್ನ ಆಕ್ಸಿರಿಂಕಸ್ ಎಂಬಲ್ಲಿ ಒಂದು ಗ್ರೀಕ್ ನಾಟಕದ ಕಾಗದದ ಹಾಳೆಗಳ ಕಟ್ಟು ದೊರಕಿತು. ಇದರ ಕಾಲ ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನ. ಈ ನಾಟಕವು ಗ್ರೀಸ್ನಿಂದ ಹೊರಟ ಹಡಗೊಂದು ಭಾರತದ
ಪಶ್ಚಿಮ ಕರಾವಳಿಯನ್ನು ತಲುಪಿದ ಕಥೆಯನ್ನು ಒಳಗೊಂಡಿದೆ. ಇದರಲ್ಲಿ ಗ್ರೀಕ್ ಭಾಷೆಯಲ್ಲಿ ಇಲ್ಲದ ಮಿಂದೆ, ಕೂಸೆ ಮುಂತಾದ ಶಬ್ದಗಳಿವೆ. ರಾಷ್ಟ್ರಕವಿ ಗೋವಿಂದ ಪೈ ಅವರು ಈ ಶಬ್ದಗಳು ಕನ್ನಡ ಭಾಷೆಯವು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದರು. ಮತ್ತು ಕೆಲವರ ಪ್ರಕಾರ ಇದು ತಮಿಳು, ತುಳು ಅಥವಾ ಕೊಂಕಣಿಯ ಶಬ್ದಗಳು. ಇನ್ನು 5ನೆಯ ಪಾಯಿಂಟ್ ನೋಡಿ. ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಜೀವಿಸಿದ್ದ ಹಾಲ ಎಂಬ ಶಾತವಾಹನರ ರಾಜನು ಗಾಥಾ ಸಪ್ತಶತಿ ಎಂಬ ಪ್ರಾಕೃತ ಭಾಷೆಯ ಗ್ರಂಥವನ್ನು ಬರೆದಿದ್ದಾನೆ. ಇದರಲ್ಲಿ ಬರುವ ಅತ್ತ ಅಂದರೆ ಅತ್ತೆ, ತುಪ್ಪ, ಘೃತ, ಪೊಟ್ಟ, ಹೊಟ್ಟೆ, ಫಲಹಿ, ಹತ್ತಿ ಮೊದಲಾದ ಶಬ್ದಗಳು ಕನ್ನಡದವು ಎಂದು ಗೋವಿಂದ ಪೈ ಇವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು 6ನೇ ಅಂಶ ನೋಡಿ. ಕ್ರಿಸ್ತಶಕ 140ರಲ್ಲಿ ಇಟಲಿಯಲ್ಲಿ ಬದುಕಿದ್ದ ಟಾಲಮಿ ಎಂಬ ವಿದ್ವಾಂಸನು ಭೂಗೋಳಶಾಸ್ತ್ರವನ್ನು ರಚಿಸಿದ್ದಾನೆ. ಆತ ಸ್ವತಃ ಕಣ್ಣಾರೆ ಕಂಡಿರದಿದ್ದರೂ ಪ್ರವಾಸಿಗಳ ಬರಹ ಹಾಗೂ ಹೇಳಿಕೆಗಳ ಆಧಾರದ ಮೇಲೆ ಬಹುಶಃ ಭೀಮಾ ನದಿಯಿಂದ ಬನವಾಸಿಯವರೆಗಿನ ಪ್ರದೇಶದ ನಡುವೆ ಇದ್ದ 10 ಸ್ಥಳಗಳನ್ನು ಹೆಸರಿಸ್ತಾನೆ. ಈ ಹೆಸರುಗಳನ್ನು ಎಂ ಗೋವಿಂದ ಪೈ ಇವರು ಇಂದಿನ ಕರ್ನಾಟಕದ ಸ್ಥಳಗಳಾಗಿ ಗುರುತಿಸಿದ್ದಾರೆ. ಅವು ಈ ರೀತಿ ಇವೆ ನೋಡಿ. ಈ ಹೆಸರುಗಳನ್ನು ನೋಡ್ತಾ ಹೋಗಿ. ಅಂದರೆ ಟಾಲಮಿ ಅನ್ನುವಂತಹ ವಿದ್ವಾಂಸ ಭೂಗೋಳಶಾಸ್ತ್ರದಲ್ಲಿ ತನ್ನ ಕೃತಿಯಾದಂತಹ ಭೂಗೋಳಶಾಸ್ತ್ರದಲ್ಲಿ ಈ ಹೆಸರುಗಳನ್ನು ಕರ್ನಾಟಕದ ಅನೇಕ ಸ್ಥಳಗಳನ್ನು ಹೆಸರಿಸ್ತಾ ಹೋಗ್ತಾನೆ. ಇವುಗಳಲ್ಲಿ ಬಹುತೇಕ ಎಲ್ಲ ಊರುಗಳು ಕೂಡ ಇಲ್ಲಿ ಇಂದಿಗೂ ಕೂಡ ಅಸ್ತಿತ್ವದಲ್ಲಿ ಇದೆ ಅನ್ನುವಂಥದ್ದು ಗಮನಾರ್ಹ. ಇನ್ನು 7ನೇ ಅಂಶ ನೋಡಿ. ಸುಮಾರು ಕ್ರಿಸ್ತಶಕ 450ರಲ್ಲಿ ರಚಿತವಾಗಿರುವಂತಹ ಹಲ್ಮಿಡಿ ಶಾಸನವೇ ಸದ್ಯಕ್ಕೆ ನಮಗೆ ಸಿಕ್ಕಿರುವ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನವಾಗಿದೆ. ಹಾಗಾಗಿ ಸುಮಾರು 3-4ನೇ ಶತಮಾನದ ವೇಳೆ ಕನ್ನಡ ಭಾಷೆಯು ಸಾಕಷ್ಟು ಚೆನ್ನಾಗಿ ಬೆಳೆದಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಭಾಷೆಯು ವ್ಯಾಕರಣಬದ್ಧವಾಗಿ ಲಿಪಿಯ ರೂಪದಲ್ಲಿ ಕಾಣಿಸಿಕೊಳ್ಳಲು ಕನಿಷ್ಠ 200 ವರ್ಷಗಳಷ್ಟು ಹಳೆಯದಾಗಿರಬೇಕು ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ. ಇನ್ನು ಕೊನೆಯ ಪಾಯಿಂಟ್ ನೋಡಿ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ರಚಿತವಾದ ಕವಿರಾಜ ಮಾರ್ಗವು ಕನ್ನಡದ ಆದ್ಯ ಕೃತಿಗಳಲ್ಲಿ ಒಂದು. ಇದರಲ್ಲಿ ಲೇಖಕರಾದಂತಹ ಶ್ರೀ ವಿಜಯ, ಇದನ್ನು ಬರೆದಂತಹ ಲೇಖಕ ಶ್ರೀ ವಿಜಯ, ಆತ ತನ್ನ ಹಿಂದಿನ ಕವಿಗಳಾದ ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ, ಅಸಗ, ಗುಣವರ್ಮ, ಗುಣನಂದಿ ಇವರೆಲ್ಲರ ಹೆಸರುಗಳನ್ನು ಹೆಸರಿಸ್ತಾನೆ. ಇವರಲ್ಲಿ ಕೆಲವರಾದರೂ ಕನ್ನಡದಲ್ಲಿ ಕೃತಿಗಳನ್ನು ರಚಿಸಿರುವಂಥ ಸಾಧ್ಯತೆ ಇದೆ. ತನ್ನ ಕಾಲಕ್ಕಿಂತಲೂ ಹಳೆಯದಾದ ಕನ್ನಡ ಒಂದನ್ನು ಶ್ರೀ ವಿಜಯ ಪ್ರಸ್ತಾಪಿಸ್ತಾನೆ ಅಂತ ಹೇಳಿದರೆ ಕನ್ನಡ 9ನೇ ಶತಮಾನಕ್ಕಿಂತ ಸಾಕಷ್ಟು ಹಳೆಯದಿರಬೇಕು. ಎಲ್ಲ ಆಧಾರಗಳಿಂದ ಕನ್ನಡ ಭಾಷೆಯು 2000 ವರ್ಷಗಳಿಗಿಂತಲೂ ಕೂಡ ಹೆಚ್ಚು ಕಾಲದಿಂದ ಅಸ್ತಿತ್ವದಲ್ಲಿದೆ ಎನ್ನುವುದು ಸಾಬೀತಾಗ್ತದೆ. ಈ ಕನ್ನಡ ಭಾಷೆಯನ್ನು ಅಧ್ಯಯನದ ಅನುಕೂಲದ ದೃಷ್ಟಿಯಿಂದ ಒಟ್ಟಿಗೆ 5 ಘಟ್ಟಗಳಾಗಿ ವಿಂಗಡಿಸಲಾಗಿದೆ. ಅವುಗಳು ಯಾವುವೆಂದರೆ, ಮೊದಲನೆಯದು ಪೂರ್ವದ ಹಳೆಗನ್ನಡ, 2ನೇದು ಹಳಗನ್ನಡ, 3ನೇದು ನಡುಗನ್ನಡ, 4ನೇದು ಹೊಸಗನ್ನಡ, 5ನೇದು ನವೋದಯ ಹೊಸಗನ್ನಡ. ಈಗ ಪೂರ್ವದ ಹಳಗನ್ನಡವನ್ನು ನೋಡೋಣ. ಇದು ಆರಂಭ ಕಾಲದಿಂದ ಸುಮಾರು ಕ್ರಿಸ್ತಶಕ 8ನೇ ಶತಮಾನದ ಕೊನೆಯವರೆಗೆ ಇದು ಪೂರ್ವದ ಹಳಗನ್ನಡ. ಕನ್ನಡದ ಮೊಟ್ಟ ಮೊದಲ ಕೃತಿ ಎನಿಸಿದ ಕವಿರಾಜ ಮಾರ್ಗದಲ್ಲಿ ಕ್ರಿಸ್ತಶಕ 814ರಿಂದ 887ರವರೆಗೆ, ಅಂದರೆ ಈ ಕವಿರಾಜ ಮಾರ್ಗದಲ್ಲಿ ಅದರ ಲೇಖಕರಾದಂತಹ ಶ್ರೀ ವಿಜಯ, ಈತ ಹಳಗನ್ನಡ ಎನ್ನುವುದು ಒಂದು ಇತ್ತು ಅಂತ ಸೂಚಿಸ್ತಾನೆ. ಕ್ರಿಸ್ತಶಕ 450ರ ಹಲ್ಮಿಡಿ ಶಾಸನ ಕಾಲದಿಂದ ಹಿಡಿದು 8ನೇ ಶತಮಾನದ ಕೊನೆಯವರೆಗೆ ಇರುವಂತಹ ಕನ್ನಡ ಭಾಷೆಯ ಸ್ವರೂಪವು 10ನೇ ಶತಮಾನದ ನಾವು ಹಳಗನ್ನಡ ಎಂದು ಗುರುತಿಸುವ ಕನ್ನಡಕ್ಕಿಂತ ವಿಭಿನ್ನವಾಗಿರುವುದನ್ನು ವಿದ್ವಾಂಸರು ಗುರುತಿಸುತ್ತಾರೆ. ಈ ಕಾಲದ ಕನ್ನಡವನ್ನು ಅವರು ಪೂರ್ವದ ಹಳಗನ್ನಡ ಎಂದು ಕರೆದಿದ್ದಾರೆ. ಆಗಿನ ಕಾಲದ ಕನ್ನಡ ಭಾಷೆಯ ಸ್ವರೂಪವನ್ನು ತಿಳಿಯಲು ನಮಗೆ ಶಾಸನಗಳೇ ಆಧಾರ. ಸದ್ಯಕ್ಕೆ ದೊರಕಿರುವ ಮೊಟ್ಟ ಮೊದಲನೆಯ ಕನ್ನಡದ ಶಾಸನವಾದ ಹಲ್ಮಿಡಿ ಶಾಸನ, ಬಾದಾಮಿಯ ಕಪ್ಪೆ ಅರಭಟ್ಟ ಮತ್ತು ಮಂಗಳೇಶನ ಶಾಸನಗಳು, ತಮಟಕಲ್ಲಿನ ಗುಣಮಧುರನ ಶಾಸನ, ಶ್ರವಣಬೆಳಗೊಳದ ಹಲವು ಜೈನ ಶಾಸನ ಮೊದಲಾದವು ಈ ಕಾಲದ ಭಾಷೆಯ ಪ್ರಮುಖ ಸಾಕ್ಷಿಗಳು. ಪೂರ್ವದ ಹಳಗನ್ನಡವು ಮೂಲ ದ್ರಾವಿಡಕ್ಕೆ ಹತ್ತಿರವಾಗಿತ್ತು. ಇದರ ಮೇಲೆ ಸಂಸ್ಕೃತದ ಪ್ರಭಾವವು
ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುವುದು ಕಂಡುಬರ್ತದೆ. ಇನ್ನು ಎರಡನೇದು ನೋಡಿ ಹಳಗನ್ನಡ. ಇದು ಕ್ರಿಸ್ತಶಕ 9ನೇ ಶತಮಾನದಿಂದ 12ನೇ ಶತಮಾನದ ಕೊನೆಯವರೆಗೆ. ಈ ವೇಳೆಗೆ ಕನ್ನಡ ಭಾಷೆಯು ಸಾಕಷ್ಟು ಪ್ರಬುದ್ಧವಾಗಿ ಬೆಳೆದಿತ್ತು. ಈ ಕಾಲದ ಕನ್ನಡದ ಮೇಲೆ ಸಂಸ್ಕೃತ ಮತ್ತು ಪ್ರಾಕೃತಗಳ ಪ್ರಭಾವ ದಟ್ಟವಾಗಿರುವುದನ್ನು ನಾವು ಕಾಣಬಹುದು. ಸಂಸ್ಕೃತದ ಅನೇಕ ಛಂದಸ್ಸುಗಳು ಈ ಸಮಯದಲ್ಲಿ ಕನ್ನಡದಲ್ಲಿ ಕಾಣಿಸಿಕೊಂಡವು. ಸಂಸ್ಕೃತದ ರಾಮಾಯಣ, ಮಹಾಭಾರತ, ಪೂರ್ವ ಪುರಾಣ ಮುಂತಾದ ಕೃತಿಗಳನ್ನು ಆಧರಿಸಿ ಕನ್ನಡದಲ್ಲಿ ಕಾವ್ಯರಚನೆ ಮಾಡುವ ಪರಂಪರೆ ಆರಂಭವಾಯಿತು. ಗದ್ಯ ಪದ್ಯ ಮಿಶ್ರಿತವಾದ ಚಂಪು ಎಂಬ ಶೈಲಿಯು ಈ ಸಮಯದಲ್ಲಿ ಹೆಚ್ಚಾಗಿ ಬಳಕೆಯಾಯಿತು. ಈ ಕಾಲಘಟ್ಟದಲ್ಲಿ ಜೈನ ಧರ್ಮವು ಕರ್ನಾಟಕದ ಅತ್ಯಂತ ಪ್ರಬಲವಾದ ಧರ್ಮವಾಗಿತ್ತು. ಪಂಪ ಈತ ಬರೆದಂತಹ ಕೃತಿಗಳು ವಿಕ್ರಮಾರ್ಜುನ ವಿಜಯ, ಆದಿಪುರಾಣ, ಇನ್ನು ರನ್ನ, ಗದಾಯುದ್ಧ, ಅಜಿತ ಪುರಾಣ, ಪೊನ್ನ, ಭುವನೈಕ ರಾಮಾಭ್ಯುದಯ, ಶಾಂತಿ ಪುರಾಣ, ಇನ್ನು ಜನ್ನ ಈತ ಬರೆದಿರುವಂತಹ ಕೃತಿ ಯಶೋಧರ ಚರಿತೆ, ಅನಂತನಾಥ ಪುರಾಣ. ಈ ಮೊದಲಾದವರು ಅಂದರೆ ಈ ಕವಿಗಳು ಆ ಕಾಲಘಟ್ಟದಲ್ಲಿ ಇರುವಂತಹ ಪ್ರಮುಖ ಕವಿಗಳು. ಯಾವುದು? ಹಳೆಗನ್ನಡ ಕಾವ್ಯ ಆ ಕಾಲದಲ್ಲಿ ಇದ್ದಂತಹ ಪ್ರಮುಖವಾದಂತಹ ಕವಿಗಳು. ಇನ್ನು ಮೂರನೇದು ನೋಡಿ ನಡುಗನ್ನಡ. ನಡುಗನ್ನಡ ಅಂದರೆ 13ನೇ ಶತಮಾನದಿಂದ 18ನೇ ಶತಮಾನದವರೆಗೆ. 12ನೇ ಶತಮಾನದ ವೇಳೆಗೆ ಕನ್ನಡದಲ್ಲಿ ಕಾಣಿಸಿಕೊಂಡಂತಹ ವಚನ ಸಾಹಿತ್ಯ ನಡುಗನ್ನಡಕ್ಕೆ ನಾಂದಿ ಹಾಡಿತು. ಇದರೊಂದಿಗೆ ಉತ್ತರ ಭಾರತದಲ್ಲಿ ಮೊಘಲರ ಆಳ್ವಿಕೆಯು ಆರಂಭವಾದುದರಿಂದ ಅವರ ಅರಾಬಿಕ್, ಪರ್ಷಿಯನ್ ಭಾಷೆಗಳ ಪದಗಳು ಹಿಂದಿ ಮತ್ತು ಮರಾಠಿಯ ಮೂಲಕ ಈ ಕಾಲದ ಕನ್ನಡದಲ್ಲಿ ಸೇರಿಕೊಳ್ಳಲು ಆರಂಭಿಸಿದವು. ಕೇವಲ ಪಂಡಿತರಿಗೆ ಮಾತ್ರ ಪ್ರಿಯವಾಗುವ ದಾರಿಯನ್ನು ಬಿಟ್ಟು ಕನ್ನಡ ಸಾಹಿತ್ಯವು ಜನಸಾಮಾನ್ಯರಿಗೂ ಹತ್ತಿರವಾಗುವ ಆಡು ಭಾಷೆಯ ಕಡೆಗೆ ಸಾಗತೊಡಗಿತು. ಸಂಸ್ಕೃತ ಕೃತಿಗಳನ್ನು ಆಧರಿಸಿ ಕನ್ನಡದ ಕೃತಿಗಳನ್ನು ರಚಿಸುವ ಪರಂಪರೆ ಮುಂದುವರಿಯಿತಾದರೂ ಅದರಲ್ಲಿ ಕನ್ನಡತನ ನಿಚ್ಚಳವಾಗಿ ಕಾಣಿಸಿತು. ರಗಳೆ, ಷಟ್ಪದಿ, ಸಾಂಗತ್ಯ, ಕೀರ್ತನೆ ಮುಂತಾದ ಛಂದೋ ಪ್ರಕಾರಗಳು ವ್ಯಾಪಕವಾಗಿ ಬಳಕೆಯಾದವು. ವಚನ ಸಾಹಿತ್ಯ ಮತ್ತು ಹರಿದಾಸ ಸಾಹಿತ್ಯಗಳು ಜನಸಾಮಾನ್ಯರ ಮನೆ ಮಾತಾದವು. ಈ ಕಾಲದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ ಇವರು ವಚನಗಳು, ಇನ್ನು ಕುಮಾರವ್ಯಾಸ ಕರ್ನಾಟ ಭಾರತ ಕಥಾಮಂಜರಿ, ಲಕ್ಷ್ಮೀಶ ಈತ ಜೈಮಿನಿ ಭಾರತ, ರತ್ನಾಕರ ವರ್ಣಿ, ಭರತೇಶ ವೈಭವ, ರಾಘವಾಂಕ ಹರಿಶ್ಚಂದ್ರ ಕಾವ್ಯ, ಹರಿಹರ ರಗಳೆಗಳು, ಕನಕದಾಸ ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಮೋಹನ ತರಂಗಿಣಿ, ಹರಿಭಕ್ತಿ ಸಾರ ಹಾಗೂ ಕೀರ್ತನೆಗಳು, ನರಹರಿ, ತೊರವೆ ರಾಮಾಯಣ, ಪುರಂದರದಾಸರು ಕೀರ್ತನೆಗಳು ಈ ಮೊದಲಾದವರು ಇವುಗಳನ್ನು ರಚಿಸುವುದರ ಮೂಲಕ ಈ ಕಾಲಘಟ್ಟದಲ್ಲಿ ಅಂದರೆ ನಡುಗನ್ನಡದಲ್ಲಿ ಜೀವಿಸಿದ್ದಂತಹ ಪ್ರಮುಖ ಲೇಖಕರು. ಇನ್ನು ಕೊನೆಯದಾಗಿ ಹೊಸಗನ್ನಡ ಈಗಿನ ಕ್ರಿಸ್ತಶಕ 19ನೇ ಶತಮಾನದಿಂದ ಈಗಿನವರೆಗೆ ಅಂದರೆ 19ನೇ ಶತಮಾನದಿಂದ ಈಗಿನವರೆಗಿದ್ದ ಈ ಒಂದು ಘಟ್ಟವನ್ನು ಹೊಸಗನ್ನಡ ಘಟ್ಟ ಇದು. ಈ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಮರಾಠಿ, ಹಿಂದೂಸ್ತಾನಿ, ಉರ್ದು, ಪರ್ಷಿಯನ್, ಅರಾಬಿಕ್ ಮುಂತಾದ ಬೇರೆ ಬೇರೆ ಭಾಷೆಗಳ ಪದಗಳ ಸೇರ್ಪಡೆ ಹೆಚ್ಚಾಗ್ತಾ ಹೋಗ್ತದೆ. ಇದರೊಂದಿಗೆ ಇಂಗ್ಲೀಷ್, ಪೋರ್ಚುಗೀಸ್ ಮುಂತಾದ ಪಾಶ್ಚಾತ್ಯ ಭಾಷೆಗಳ ಸಂಪರ್ಕವೂ ಕೂಡ ದೊರಕ್ತದೆ. ಮುದ್ರಣ ಕಲೆಯ ಆಗಮನದಿಂದಾಗಿ ಲಿಪಿಯಲ್ಲಿ ಏಕರೂಪತೆಯು ಸಾಧಿತವಾಯಿತು. ಇಂಗ್ಲಿಷ್ ಮಾದರಿಯ ಶಿಕ್ಷಣದ ಉಪಯೋಗವನ್ನು ಕನ್ನಡಿಗರು ಪಡೆದುಕೊಂಡು ಅನೇಕ ಉತ್ತಮ ಇಂಗ್ಲಿಷ್ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದರು. ಅಷ್ಟೇ ಅಲ್ಲದೆ ಸಣ್ಣ ಕಥೆ, ಪ್ರಬಂಧ, ಕಾದಂಬರಿ, ಪ್ರವಾಸ ಸಾಹಿತ್ಯ, ಭಾವಗೀತೆ ಮುಂತಾದ ಹೊಸ ಸಾಹಿತ್ಯ ಪ್ರಕಾರಗಳು ಪಾಶ್ಚಾತ್ಯ ಪ್ರಭಾವದಿಂದ ಕನ್ನಡದಲ್ಲಿ ಕಾಣಿಸಿಕೊಂಡವು. ಕೆಂಪು ನಾರಾಯಣ ಈತ ಬರೆದಂತಹ ಕೃತಿ ಮುದ್ರಾ ಮಂಜೂಷ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇವರು ಬರೆದಂತಹ ಸೌಗಂಧಿಕ ಪರಿಣಯ, ಶ್ರೀತತ್ವನಿಧಿ ಇತ್ಯಾದಿ. ಹಾಗೆ ಯಾದವ ಕವಿ ಈತ ಬರೆದಂತಹ ಕೃತಿಯ ಹೆಸರು ಕಲಾವತಿ ಪರಿಣಯ. ಗಂಗಾಧರ ಮಡಿವಾಳೇಶ್ವರ ತುರಮುರಿ ಇವರು ಬರೆದಿರುವಂಥ ಕನ್ನಡ ಕಾದಂಬರಿ. ಫರ್ಡಿನಾಂಡ್ ಕಿಟ್ಟಲ್ ಇವರು ಕನ್ನಡ ಕಾವ್ಯಮಾಲೆ, ಕ್ರಿಸ್ತನ ಶ್ರಮೇ ಚರಿತ್ರೆ ಇತ್ಯಾದಿಯನ್ನು ಬರೆದಿದ್ದಾರೆ. ಹಾಗೆ ದೇವಚಂದ್ರ ಇವರು ರಾಜಾವಳಿ ಕಥಾಸಾರ ಮುಂತಾದಂತಹ ಈ ಕವಿಗಳು ಹೊಸಗನ್ನಡ ಸಾಹಿತ್ಯದ ಆದ್ಯರು ಅಂದರೆ ಮೊದಲಿಗರು. 20ನೇ ಶತಮಾನದ ವೇಳೆಗೆ ವಿಜ್ಞಾನ, ತಂತ್ರಜ್ಞಾನ, ಕಲೆ, ಸಾಹಿತ್ಯ, ಇತಿಹಾಸ ಮೊದಲಾದ ಯಾವುದೇ ಕ್ಷೇತ್ರದ ವಿವರಗಳನ್ನಾದರೂ ಅತ್ಯಂತ ಸಮರ್ಥವಾಗಿ ಅಭಿವ್ಯಕ್ತಿಸುವ ಸಾಮರ್ಥ್ಯವನ್ನು ಕನ್ನಡ ಭಾಷೆ ಪಡೆದುಕೊಂಡಿತು. ವಿದ್ಯಾರ್ಥಿಗಳೇ, 5ನೆಯ ಘಟ್ಟವನ್ನು ಈಗ ನೋಡೋಣ.
ನವೋದಯ ಸಾಹಿತ್ಯದ ಕಾಲದಲ್ಲಿ BM ಶ್ರೀ, ವಿ ಸೀತಾರಾಮಯ್ಯ, DV ಗುಂಡಪ್ಪ, ಗೋವಿಂದ ಪೈ, ಪಂಜೆ ಮಂಗೇಶ್ರಾವ್, ಮಧುರ ಚೆನ್ನ, ವಿಕೃ ಗೋಕಾಕ್, JP ರಾಜರತ್ನಂ, ಶಿವರಾಮ ಕಾರಂತ, ಪೂತಿ ನರಸಿಂಹಾಚಾರ್ಯ, ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದಾರಾ ಬೇಂದ್ರೆ, KS ನರಸಿಂಹಸ್ವಾಮಿ, ನಂಜನಗೂಡು ತಿರುಮಲಾಂಬ ಮೊದಲಾದ ಲೇಖಕಿಯರು ಸಾಹಿತ್ಯ ಕೃಷಿಯನ್ನು ನಡೆಸಿದರು. ಪ್ರಗತಿಶೀಲ ಚಳವಳಿಯ ಮುಂಚೂಣಿಯ ನೂರಾರು ಲೇಖಕರೆಂದರೆ ಆನಕ್ರು, ಬಸವರಾಜ ಕಟ್ಟಿಮನಿ, ತಾರಾಸು, ದೇವುಡು, ನಿರಂಜನ ಮೊದಲಾದವರು. 20ನೇ ಶತಮಾನದ ಉತ್ತರಾರ್ಧದಲ್ಲಿ ಆರಂಭವಾದ ನವ್ಯ ಚಳುವಳಿಗೆ ಗೋಪಾಲಕೃಷ್ಣ ಅಡಿಗ, ಪೇಜಾವರ ಸದಾಶಿವರಾಯ, ಯಶವಂತ ಚಿತ್ತಾಲ, ಶಂಕರ ಮೊಕಾಶಿ ಪುಣೇಕರ, AK ರಾಮಾನುಜನ್, UR ಅನಂತಮೂರ್ತಿ, GS ಶಿವರುದ್ರಪ್ಪ ಮುಂತಾದವರು ಗಣನೀಯ ಕಾಣಿಕೆಯನ್ನು ನೀಡಿದ್ದಾರೆ. ಸಿದ್ಧಲಿಂಗಯ್ಯ, ಮೂಡ್ನಾಕೂಡು ಚಿನ್ನಸ್ವಾಮಿ, ಸತ್ಯಾನಂದ ಪಾತ್ರೋಟ, BT ಲಲಿತಾನಾಯಕ್, ಕುಂ ವೀರಭದ್ರಪ್ಪ, ದೇವನೂರು ಮಹಾದೇವ ಮೊದಲಾದವರು ದಲಿತ ಬಂಡಾಯ ಚಳುವಳಿಯ ಗಟ್ಟಿ ದನಿಗಳು. ಚಂದ್ರಶೇಖರ ಕಂಬಾರ, SL ಭೈರಪ್ಪ, ನಾ ಡಿಸೋಜ, KS ನಿಸಾರ್ ಅಹಮದ್, ಪೂರ್ಣಚಂದ್ರ ತೇಜಸ್ವಿ, ತ್ರಿವೇಣಿ, MK ಇಂದಿರಾ, ವಾಣಿ, ಸಾರಾ ಅಬುಬಕ್ಕರ್, ಬಾನು ಮುಷ್ತಾಕ್, ಗಿರಡ್ಡಿ ಗೋವಿಂದರಾಜ, ಕೀರ್ತಿನಾಥ ಕುರ್ತಕೋಟಿ, DR ನಾಗರಾಜ್, ರಹಮತ್ ತರೀಕೆರೆ, LS ಶೇಷಗಿರಿರಾವ್, M ಚಿದಾನಂದಮೂರ್ತಿ, MM ಕಲಬುರ್ಗಿ, TV ವೆಂಕಟಾಚಲ ಶಾಸ್ತ್ರಿ ಮೊದಲಾದ ಸಹಸ್ರಾರು ಮಂದಿ ಲೇಖಕರ ನಿರಂತರ ಸಾಧನೆಯಿಂದಾಗಿ ಆಧುನಿಕ ಕನ್ನಡ ಸಾಹಿತ್ಯವು ಸಮೃದ್ಧವೂ ವೈವಿಧ್ಯಪೂರ್ಣವೂ ಆಗಿದೆ. ವಿದ್ಯಾರ್ಥಿಗಳೇ, ಇವಿಷ್ಟು 5 ಘಟ್ಟಗಳ ಪರಿಚಯ. ಅಂದರೆ ಹಳಗನ್ನಡವನ್ನು, ಈ ಕನ್ನಡ ಭಾಷೆಯ ವಿವಿಧ ಘಟ್ಟಗಳು ಯಾವುವು ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಈ ಉತ್ತರವನ್ನು ಬರೆಯಿರಿ. ಇನ್ನು ಕೊನೆಯದಾಗಿ ವಿದ್ಯಾರ್ಥಿಗಳೇ, 6 ಅಂಕದ ಪ್ರಶ್ನೆಗೆ ಈ ವಿಷಯವನ್ನು ಕೇಳ್ಬೋದು. ಕನ್ನಡ ಭಾಷೆ ಇಂದಿನ ಸ್ಥಿತಿ. ಸದ್ಯದ ಕನ್ನಡವನ್ನು ಆಧುನಿಕ ಕನ್ನಡ, ಅಂದರೆ ಇಂದಿನ ಕನ್ನಡವನ್ನು ಆಧುನಿಕ ಕನ್ನಡ ಅಂತ ಕೆಲವು ಭಾಷಾ ವಿಜ್ಞಾನಿಗಳು ಗುರುತಿಸ್ತಾರೆ. ಇಂದು ಕನ್ನಡವು ಭಾರತದ ಪ್ರಮುಖ ಪ್ರಾದೇಶಿಕ ಭಾಷೆಗಳಲ್ಲಿ ಒಂದಾಗಿದೆ. ಸುಮಾರು 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣದ ದೇಶದ 8ನೇ ದೊಡ್ಡ ರಾಜ್ಯವೆನಿಸಿದ ಕರ್ನಾಟಕದ ಅಧಿಕೃತ ಭಾಷೆ ಇದು. ಯಾವುದು? ಕನ್ನಡ. ಪ್ರಸ್ತುತ ಕರ್ನಾಟಕದಲ್ಲಿ 6.68 ಕೋಟಿ ಜನಸಂಖ್ಯೆ ಇದೆ ಎಂದು ಅಂದಾಜು ಮಾಡಲಾಗಿದ್ದು, ಇವರಲ್ಲಿ 67% ಮಂದಿ ಕನ್ನಡಿಗರು. ಭಾರತ ಸಂವಿಧಾನವು ತನ್ನ 8ನೇ ಶೆಡ್ಯೂಲ್ನಲ್ಲಿರುವ ಅಧಿಕೃತ ಭಾಷೆಗಳ ಪಟ್ಟಿಯಲ್ಲಿ ಕನ್ನಡವನ್ನು ಸೇರಿಸಿದೆ. ಸಹಸ್ರಾರು ವರ್ಷಗಳಿಂದ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳ ಪರಂಪರೆಯು ನಡೆದು ಬಂದಿದ್ದು ಇಂದಿಗೂ ಕೂಡ ಅದು ಜೀವಂತವಾಗಿದೆ. ಕನ್ನಡ ಭಾಷೆಯಲ್ಲಿ ಜಗತ್ತಿನ ಯಾವುದೇ ಸರ್ವಶ್ರೇಷ್ಠ ಕೃತಿಗೆ ಸಮನೆನಿಸಬಲ್ಲ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ. ಕುವೆಂಪು, ಬೇಂದ್ರೆ, ಶಿವರಾಮ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ವಿಕೃ ಗೋಕಾಕ್, UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಮತ್ತು ಚಂದ್ರಶೇಖರ ಕಂಬಾರರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. SL ಭೈರಪ್ಪ ಮತ್ತು ವೀರಪ್ಪ ಮೊಯ್ಲಿ ಸರಸ್ವತಿ ಸಮ್ಮಾನ್ ಗೌರವಕ್ಕೂ, ಗೋಪಾಲಕೃಷ್ಣ ಅಡಿಗರು ಕಬೀರ ಸಮ್ಮಾನ್ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಕನ್ನಡ ಕೃತಿಗಳು ವಿಶ್ವದ ವಿವಿಧ ಭಾಷೆಗಳಿಗೆ ಅನುವಾದಗೊಂಡಿವೆ. ಮೊಬೈಲ್, ಕಂಪ್ಯೂಟರ್, ಇಂಟರ್ನೆಟ್ ಮುಂತಾದ ಅತ್ಯಾಧುನಿಕ ತಾಂತ್ರಿಕ ಉಪಕರಣಗಳಲ್ಲಿಯೂ ಕನ್ನಡವನ್ನು ಬಳಸಬಹುದಾಗಿದ್ದು, ಎಲ್ಲ ರೀತಿಯಲ್ಲಿಯೂ ಕೂಡ ಕನ್ನಡವು ತಂತ್ರಜ್ಞಾನ ಸ್ನೇಹಿ ಭಾಷೆ ಎನಿಸಿಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಇಂಗ್ಲಿಷ್ ಪದಗಳ ಸೇರ್ಪಡೆಯಿಂದಾಗಿ ಕಂಗ್ಲಿಷ್ ಎಂಬ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಅಪಭ್ರಂಶವೊಂದು ಹುಟ್ಟಿಕೊಂಡಿದೆಯಾದರೂ ಅದರ ಪ್ರಭಾವ ಹೆಚ್ಚೇನೂ ಆಗಿಲ್ಲ. ಸರಿ ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಪಠ್ಯದಲ್ಲಿ ಇರುವಂತಹ ಕನ್ನಡ ಭಾಷೆಯ ಪ್ರಾಚೀನತೆ ಅನ್ನುವಂತಹ ಪಾಠವನ್ನು ಈಗ ನಾವು ನೋಡಿದೆವು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಹೊಸ ವಿಷಯದೊಂದಿಗೆ ಇನ್ನೊಮ್ಮೆ ಬರುತ್ತೇನೆ ನಿಮ್ಮೆದುರಿಗೆ. ಅಲ್ಲಿಯವರೆಗೆ ನಮಸ್ಕಾರ.